ಡಿಸ್ಚಾರ್ಜ್ ಮಾಡಿದಾಗ ರೈಲ್ಸ್ ಟ್ಯೂಬ್ನ ಇನ್ನೂ ತೆಗೆದು ಹಾಕಿರ್ಲಿಲ್ಲ. ನೇಸಲ್ ಫೀಡ್ಸ್ ಹೇಗೆ ಕೊಡಬೇಕು ಅಂತ ನಮಗೆ ಹೇಳ್ಕೊಟ್ಟಿದ್ರು. ನನ್ನ ಮಗ ಇನ್ನು ಮೇನ್ಲಿ ಲಿಕ್ವಿಡ್ ಫೀಡ್ಸ್ನಲ್ಲೇ ಇದ್ದ. ಈ ಕಾರಣ ಹೊಸ ಡಯಟ್ ಚಾರ್ಟ್ ಪ್ರಕಾರ ನಾವು 2 ಗಂಟೆಗೊಮ್ಮೆ ಪೌಷ್ಟಿಕವಾದ ಆಹಾರ ರೆಡಿ ಮಾಡಿ ಕೊಡಬೇಕಾಗಿತ್ತು. ಫಿಸಿಯೋಥೆರಪಿಸ್ಟ್ ಪ್ರತಿದಿನ ಮನೆಗೆ ಬಂದು 1 ಅವರ್ ಸೆಷನ್ಸ್ ಮಾಡಿಸೋದಕ್ಕೆ ಶುರು ಮಾಡಿದ್ರು. ಇದರ ಜೊತೆಗೆ ನಾವು ಸಹ ಪೇಷಂಟ್ ಕೈಕಾಲ್ಗಳಿಗೆ ಆಯುರ್ವೇದ ಎಣ್ಣೆಗಳನ್ನ ಹಚ್ಚಿ ಮಸಾಜ್ ಮಾಡೋದಕ್ಕೆ ಪ್ರಾರಂಭಿಸಿದ್ವಿ. ನಾವು ಮಂತ್ರ ಥೆರಪಿ, ಮ್ಯೂಸಿಕ್ ಥೆರಪಿ, ಮ್ಯಾಗ್ನೆಟಿಕ್ ಥೆರಪಿ ಈ ತರ ಇನ್ನಷ್ಟು ಹೀಲಿಂಗ್ಗಳನ್ನ ಡೈಲಿ ಮಾಡಿಸ್ತಿದ್ವಿ. ಮೇನ್ ಆಗಿ ಮೆಡಿಟೇಷನ್ ಇಂದ ಅಂತೂ ಬಹಳ ಹೆಲ್ಪ್ ಆಯ್ತು. ನಮ್ಮ ನೆಕ್ಸ್ಟ್ ಫಾಲೋ ಅಪ್ ರಿವ್ಯೂಗೋಸ್ಕರ ಹಾಸ್ಪಿಟಲ್ಗೆ ಹೋದಾಗ ರೈಲ್ಸ್ ಟ್ಯೂಬ್ ತೆಗೆದು ಹಾಕ್ಬಿಟ್ರು. ಇಲ್ಲಿಂದ ಒಂದು ಹೊಸ ದಿನಚರಿ ಶುರು ಆಯ್ತು. ನಮ್ಮ ಹುಡುಗನ್ಗೆ ನುಂಗೋದಕ್ಕೆ ಸುಲಭವಾಗಬೇಕು ಅಂತ ಎಲ್ಲ ಆಹಾರವನ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ದಿನಕ್ಕೆ 6 ಬಾರಿ ಕೊಡ್ಬೇಕಿತ್ತು. ಜ್ಯೂಸು, ಸೂಪು ಇಂಥದೆಲ್ಲ ಡ್ರಾಪರ್ ಮೂಲಕ ಕೊಡ್ಬೇಕಾಗಿತ್ತು. ಇದು ಯಾವ್ದು ಕೊಟ್ರು ತಕ್ಷಣ ಈತನ್ಗೆ ಉಸಿರು ಕಟ್ಬಿಟ್ಟು ಜೋರಾಗಿ ಕೆಮ್ಮು ಬಂದ್ಬಿಡೋದು. ಇದರಿಂದ ಆಯಾಸ ಬರೋದು. ನೀರಂತೂ ಸೇರ್ತಾನೆ ಇರ್ಲಿಲ್ಲ. ಸ್ವಲ್ಪ ದಿನದ ನಂತರ ಇದು ಸುಧಾರಿಸ್ತಾ ಬರುತ್ತೆ ಅಂತ ಡಾಕ್ಟರ್ಸ್ ಮೊದಲೇ ಹೇಳಿದ್ರು. ಟ್ರ್ಯಾಕಿಯೋಸ್ಟಮಿ ಟ್ಯೂಬ್ನಿಂದ ಆಗಿದ್ದ ಹುಣ್ಣು ಚೆನ್ನಾಗಿ ವಾಸಿಯಾಗಿತ್ತು. ಮಾತಿನ್ನೂ ಸ್ಪಷ್ಟವಾಗಿ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ 1.5 ಇಂಚುಗಳಿಗಿಂತ ಹೆಚ್ಚಾಗಿ ಬಾಯಿ ಇನ್ನೂ ತೆರೆಯೋದಕ್ಕೆ ಆಗ್ತಾ ಇರ್ಲಿಲ್ಲ. ಪ್ರತಿದಿನ ಈತನ್ಗೆ ಬರವಣಿಗೆಯನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ಕೈ ಕಾಲುಗಳಲ್ಲಿ ಶಕ್ತಿ ಬೆಟರ್ ಆಗ್ತಾ ಬಂತು. ಇದರಿಂದ ಹಿಡಿಯೋದು, ಬರೆಯೋದು ಇದೆಲ್ಲದರಲ್ಲೂ ಸ್ವಲ್ಪ ಸುಧಾರಣೆ ಕಂಡು ಬಂತು. ಈ ಹಂತದಲ್ಲಿ ಸ್ಪೀಚ್ ಥೆರಪಿಸ್ಟ್ ಪದಗಳಿಗಿಂತ ಸ್ವರ ಮತ್ತು ವ್ಯಂಜನಗಳ ಸರಿಯಾದ ಉಚ್ಚಾರಣೆ ಅಭ್ಯಾಸ ಮಾಡಿಸೋದಿಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ರು. ನಾಲ್ಗೆ ಮತ್ತು ಬಾಯಿ ಮೂವ್ಮೆಂಟ್ಸ್ಗೋಸ್ಕರ ವ್ಯಾಯಾಮಗಳನ್ನ ಶುರು ಮಾಡಿಸಿದ್ರು. ಮನೆಯಲ್ಲೇ ನೆಬ್ಯುಲೈಸೇಷನ್ ಕಿಟ್ ಇಟ್ಕೊಂಡು ದಿನಕ್ಕೊಮ್ಮೆ ನೆಬ್ಯುಲೈಸೇಷನ್ ಕೊಡ್ತಿದ್ವಿ. ಇದ್ರ ಜೊತೆ ಉಸಿರಾಟದ ವ್ಯಾಯಾಮಗಳು ಮಾಡಿಸ್ತಿದ್ವಿ. ಹಲ್ಲುಜ್ಜೋದು, ಶೇವ್ ಮಾಡ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು ಇಂಥ ವೈಯಕ್ತಿಕ ಕೆಲಸಗಳನ್ನ ತಾನೇ ಮಾಡ್ಕೋಬೇಕಾಗಿತ್ತು. ಆದ್ರೆ ನಾವು ಜೊತೆಯಲ್ಲೇ ಇದ್ದು ಜೋಪಾನ ಮಾಡಬೇಕಾಗಿತ್ತು. ನೆಕ್ಸ್ಟ್ ನಮ್ಮ ಹುಡುಗನ್ನ ಐ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿಸಿದ್ವಿ. ಫೈನಲ್ ಡಯಾಗ್ನೋಸಿಸ್ ಏನಂದ್ರೆ ಕಾರ್ನಿಯಾಗೆ ಏನು ಪ್ರಾಬ್ಲಮ್ ಇಲ್ಲ. ಬ್ರೈನ್ಗೆ ಬ್ಲಡ್ ಸಪ್ಲೈ ಬೆಟರ್ ಆದ್ಮೇಲೆ ದೃಷ್ಟಿ ತಾನಾಗ್ತಾನೆ ಸರಿ ಹೋಗುತ್ತೆ. ಐ ಆಯಿಂಟ್ಮೆಂಟ್ಸು, ಡ್ರಾಪ್ಸು ಎಲ್ಲ ಬೇರೆ ಬೇರೆ ಹೊಸದು ಬರ್ಕೊಟ್ರು. ಮಂತ್ಲಿ ಒನ್ಸ್ ಚೆಕಪ್ಗೆ ಬನ್ನಿ ಅಂತ ಹೇಳಿದ್ರು. ಸೊ ಎವ್ರಿ ಮಂತ್ ಚೆಕಪ್ ಮಾಡಿಸೋ ಹಾಸ್ಪಿಟಲ್ಗಳ ಪಟ್ಟಿಯಲ್ಲಿ ಈ ಹಾಸ್ಪಿಟಲ್ ಕೂಡ ಸೇರ್ಕೊಂತು. ಬ್ಲಡ್ ಥಿನ್ನಿಂಗ್ ಮೆಡಿಸಿನ್ಸ್ ಕಂಟಿನ್ಯೂ ಆಯಿತು. ಯಾವೊಂದು ರೀತಿಯ ಇನ್ಫೆಕ್ಷನ್ನು ಬರದೆ ತುಂಬಾ ಹುಷಾರಾಗಿ ನೋಡ್ಕೋಬೇಕಾಗಿತ್ತು. ಕೊನೆಗೆ ನೆಗಡಿ, ಕೆಮ್ಮು ಇಂಥದ್ದು ಸಹ ಬರದೆ ಕಾಪಾಡ್ಕೋಬೇಕಾಗಿತ್ತು. ಇಲ್ಲಿಗೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ 3 ತಿಂಗಳು ಸಂಪೂರ್ಣವಾಗಿತ್ತು. ಅಂದ್ರೆ ಬ್ರೈನ್ ಸ್ಟ್ರೋಕ್ ಘಟನೆ ಆದಾಗಿಂದ 6 ತಿಂಗಳಾಗಿತ್ತು. ಸ್ಟ್ರೋಕ್ ಪೇಷಂಟ್ಸ್ಗೆ ಮಾನಸಿಕವಾಗಿ ಕೆಲವು ಏರ್ಪೇರುಗಳಾಗೋದು ಸಹಜವಂತೆ. ಸಡನ್ ಆಗಿ ಮನಸ್ಥಿತಿಯಲ್ಲಿ ಬದಲಾವಣೆಗಳಾಗೋದು, ಹಾಗೆ ಕೋಪ, ಹತಾಶೆ, ಆತಂಕ, ದುಃಖ, ಖಿನ್ನತೆ ಕಾಣಿಸ್ಕೊಳ್ಳೋದು. ಸೊ ಧೈರ್ಯವಾಗಿರುವಂತ ಆಗಾಗ ಕೌನ್ಸೆಲಿಂಗ್ ಮಾಡೋದು ಅಗತ್ಯವಾಗಿತ್ತು. ದಿನಗಳು ಉರುಳ್ತಾ ಇದ್ದ ಹಾಗೆ ನಮ್ ಶ್ರಮ ಜಾಸ್ತಿ ಆಗ್ತಾ ಬಂತು. ಈಗ ಜವಾಬ್ದಾರಿ ಸಂಪೂರ್ಣವಾಗಿ ನಮ್ಮ ಹೆಗಲ ಮೇಲೆ ಇತ್ತು. ಎಲ್ಲರೂ ದಣದಿದ್ವಿ. ಆದ್ರೆ ನಮ್ಮ ಅಗ್ನಿ ಪರೀಕ್ಷೆ ಇನ್ನೂ ಮುಗಿದಿರ್ಲಿಲ್ಲ. ಪೇಷಂಟ್ ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇರೋದನ್ನ ಗಮನಿಸಿ ವೈದ್ಯರೆಲ್ಲ ತುಂಬಾ ಖುಷಿ ಪಟ್ರು. ಇದಕ್ಕೆ ಕಾರಣ ಕುಟುಂಬದವರ ಪ್ರೀತಿಯ ಆರೈಕೆ ಅಂತ ಅವ್ರು ಭಾವಿಸಿದ್ರು. ಆದ್ರೆ ಇದೆಲ್ಲ ಡಾಕ್ಟರ್ಗಳ ಕೈಗುಣ ಅಂತ ನಾವು ಭಾವಿಸಿದ್ವಿ. ಏನೇ ಆಗ್ಲಿ, ನಿಜವಾಗಿಯೂ ನಮ್ಮ ವಿಷಯದಲ್ಲಿ ಹಲವಾರು ಅದ್ಭುತಗಳೇ ನಡೆದೋಯ್ತು. ನನ್ ಮಗ ಮತ್ತೊಮ್ಮೆ ಚೇತರಿಸ್ಕೊಂಡಿರೋದು ಒಂದು ಪವಾಡವೇ ಹೌದು ಅಂತ ಅನ್ನಿಸ್ತು. ದಿನದ ಪ್ರತಿ ನಿಮಿಷವೂ ಈತನ್ನ ನೋಡ್ಕೊಳ್ತಿದ್ವಿ. ಮತ್ತೆ ತನ್ನಷ್ಟಕ್ಕೆ ತಾನೇ ಇಂಡಿಪೆಂಡೆಂಟ್ ಆಗಿ ಜೀವನ ನಡೆಸೋದಿಕ್ಕೆ ನಮ್ ಕೈಯಲ್ಲಿ ಸಾಧ್ಯವಾದಷ್ಟು ಬೆಂಬಲ ಕೊಡ್ತಾ ಬಂದ್ವಿ. ಯಾವುದೇ ಕಾರಣಕ್ಕೂ ತನ್ನ ಉತ್ಸಾಹ ಕಮ್ಮಿ ಆಗದೆ ನೋಡ್ಕೊಳ್ತಿದ್ವಿ. ಇದೇ ನಮ್ಮ ಬದುಕಿನ ಪ್ರಸ್ತುತ ಗುರಿಯಾಗಿತ್ತು. ಆದ್ರೆ ಅವನ ಏಕೈಕ ಪ್ರಶ್ನೆಗೆ ಯಾರ ಹತ್ರನೂ ಉತ್ತರ ಇರಲಿಲ್ಲ. ನಾನು ಯಾವಾಗ ನಾರ್ಮಲ್ ಆಗ್ತೀನಿ? ಇನ್ನೆಷ್ಟು ಸಮಯ ಹಿಡಿಸಬಹುದು? ದಯವಿಟ್ಟು ಮುಂದುವರಿಕೆ ವಿಡಿಯೋವನ್ನು ನೋಡಿ.
ಡಿಸ್ಕ್ರಿಪ್ಷನ್ನಲ್ಲಿ ನೀವು ಲಿಂಕ್ ಅನ್ನು ಕಾಣಬಹುದು. ನಿಮ್ಮ ಲೈಕ್ಸ್ ಮತ್ತು ಶೇರ್ಸ್ ನಮಗೆ ಸಹಾಯ ಮಾಡುತ್ತವೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಇತರರೊಂದಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.